ಪುರಾಣದ ಹಿನ್ನೆಲೆಯಲ್ಲಿ ನಾವು ಇದನ್ನು ನೋಡಿದ್ರೆ ಇದನ್ನು ಅಲಕಾಪುರಿ ಎಂಬುದಾಗಿ ಕರೀತಾರೆ. ಯಕ್ಷ ಎಂಬ ದೇವತೆಗಳ ಒಂದು ಗುಂಪಿನ ರಾಜನಾದ ಕುಬೇರನ ಊರಿದು. ಕುಬೇರನು ಯಕ್ಷ ರಾಜ, ಅವನು ಧನ ದೇವತೆ, ಅವನು ದುಡ್ಡಿನ ದೇವರು. ಆ ಕುಬೇರ ಈ ಊರಿನ ರಾಜ. ರಾವಣನು ಪುಷ್ಪಕ ವಿಮಾನವನ್ನು ಈ ಕುಬೇರನ ಊರಿಗೆ ದಾಳಿ ಮಾಡಿ ಅಪಹರಿಸಿಕೊಂಡು ಹೋಗ್ತಾನೆ. ಇದು ರಾಮಾಯಣದ ಕಥೆ. ಅದೇ ರೀತಿ ಮಹಾಭಾರತದಲ್ಲೂ ಅನೇಕ ಬಾರಿ ಯಕ್ಷರ ಸಂದರ್ಭ ಪ್ರಶ್ನೆಗಳು ಬರುತ್ತೆ, ಪ್ರಸ್ತಾಪ ಬರುತ್ತೆ. ಈ ರೀತಿ ಇದೊಂದು ತುಂಬ ವಿಚಿತ್ರವಾದ ಸುಂದರವಾದ ಊರು ನೋಡಿ. ಎಲ್ಲ ಭಾಷೆಗಳಲ್ಲಿ ಇಲ್ಲಿ ಭಾರತದ ಮೊದಲ ಊರು ಎಂಬ ಬೋರ್ಡನ್ನು ಹಾಕಿದ್ದಾರೆ, ಓದಬಹುದಾಗಿದೆ. ಈಗ ನಾವು ವೇದವ್ಯಾಸರ ಗುಹೆಯ ಸಮೀಪ ಬಂದಿದ್ದೇವೆ. ಸತ್ಯಂ ಪರಂ ಧೀಮಹಿ ಎನ್ನುವ ವಾಕ್ಯವನ್ನು ಇಲ್ಲಿ ನೋಡಬಹುದು. ನೋಡಿ, ಬುಟ್ಟಿಯಲ್ಲಿ ಹೇಗೆ ಹೊತ್ಕೊಂಡು ಬರ್ತಾರೆ ಅನ್ನೋದನ್ನು ನಾವಿಲ್ಲಿಂದ ನೋಡಬಹುದಾಗಿದೆ. ಮುಂದೆ ಕಾಣ್ತಾ ಇರೋದು ಬದ್ರಿನಾಥದ ಕಣಿವೆ. ಎಡಕ್ಕಿರೋದು ನರಪರ್ವತ, ಬಲಕ್ಕಿರೋದು ನಾರಾಯಣ ಪರ್ವತ. ಇವೆರಡರ ಮಧ್ಯೆ ಅಲಕನಂದ ನದಿ ಇದೆ. ಅದರ ದಂಡೆಯಲ್ಲಿ ಬದ್ರಿನಾಥ ಕ್ಷೇತ್ರವಿದೆ. ಬದ್ರಿನಾಥದಿಂದ ಮುಂದೆ ನಾವೀಗ ಮಾಣ ಊರಲ್ಲಿದ್ದೇವೆ. ನೋಡಿ, ಅಲ್ಲಿ ದೂರದಲ್ಲಿ ಮಿಲಿಟರಿಯವರು ಓಡಾಡೋದು ಕಾಣ್ತಾ ಇದೆ, ಸೈನಿಕರು. ಅವರು ಇಲ್ಲಿ 12 ತಿಂಗಳುಗಳ ಕಾಲ ಈ ಊರೇ ಚಳಿಯಲ್ಲಿ ಮುಳುಗಿದಾಗ ಹಿಮ ಕವಿದಿದ್ರೂ ಕೂಡ ಅವರು ಇಲ್ಲಿ ವಾಸ ಮಾಡ್ತಾರಂತೆ. ಅಷ್ಟು ಧೈರ್ಯ, ಕಷ್ಟ, ಪರಿಶ್ರಮ ಜೀವನ ಅವ್ರದ್ದು. ಈ ಗುಡ್ಡದ ಮೇಲ್ಭಾಗದಲ್ಲಿ ಒಂದು ರಸ್ತೆ ಇದೆ. ಆ ರಸ್ತೆಯಲ್ಲಿ ಒಂದು ವಾಹನ ಬರೋದನ್ನು ನೋಡ್ತಾ ಇದ್ದೀವಿ. ಇದು ಸೈನ್ಯದ ವಾಹನ, ಮಿಲಿಟರಿ ವೆಹಿಕಲ್. ಇಲ್ಲಿಂದ ಸೈನಿಕರನ್ನ ಕರೆದುಕೊಂಡು ಹೋಗಿ ಅಲ್ಲೆಲ್ಲೋ ಬಿಡುತ್ತೆ. ಅದು ಇಲ್ಲಿಂದ 1 ವಾರಗಳ ಕಾಲ ಸಮಯ ಬೇಕಂತೆ. ನಡ್ಕೊಂಡು ಹೋಗಿ ನಡ್ಕೊಂಡು ಬರ್ತಾರೆ ಅವರು ಚೀನಾ ಬಾರ್ಡರ್ವರೆಗೆ. ಈ ಊರಿನವರೆಗೂ ರಸ್ತೆ ಚೆನ್ನಾಗಿದೆ. ಬದ್ರಿನಾಥದಿಂದ ಮುಂದೆ ಕೂಡ ಇಲ್ಲಿ ಕೆಲವು ಹಳೆ ಕಾಲದ ಮನೆಗಳಿದ್ರೂ ಕೆಲವನ್ನ ಆಧುನಿಕ ತಂತ್ರಜ್ಞಾನವನ್ನು ಬಳಸಿ ಚೆನ್ನಾಗಿ ಕಟ್ಟಿರುವಂತಹ ಮನೆಗಳು ಕೂಡ ಇವೆ. ಅನೇಕ ಹೋಮ್ ಸ್ಟೇಗಳಿವೆ, ಹೋಟೆಲ್ಗಳಿವೆ, ಊಟ ವಸತಿಗೆ ವ್ಯವಸ್ಥೆಗಳು ಇವೆ. ಈಗ ವೇದವ್ಯಾಸರ ಗುಹೆಯತ್ತ ನಾವು ತೆರಳೋಣ. ಅನೇಕ ಯೋಗಿಗಳು ತಮ್ಮ ಪುಸ್ತಕಗಳಲ್ಲಿ ಈ ವೇದವ್ಯಾಸ ಗುಹೆಯನ್ನು ನಮೂದಿಸಿದ್ದಾರೆ. ಬಹಳ ಯೋಗಿಗಳ ತವರೂರು ಇದು ಅಂದರೂ ತಪ್ಪಾಗಲಾರದು. ಸತ್ಯಂ ಪರಂ ಧೀಮಹಿ ವೇದವ್ಯಾಸ ಗುಫಾ. ಇದೇ ಶ್ರೀ ವೇದವ್ಯಾಸರ ಗುಹೆ. ವ್ಯಾಸ ಮಹರ್ಷಿಗಳು ಸತ್ಯವತಿ ಮತ್ತು ಪರಾಶರ ಮುನಿಗಳ ಪುತ್ರರು. ಇವರು ಬಹಳ ಚಿಕ್ಕ ವಯಸ್ಸಿನಲ್ಲಿಯೇ ಬ್ರಹ್ಮಚರ್ಯದಲ್ಲೇನೆ 4 ವೇದಗಳನ್ನು ವಿಭಾಗಿಸಿ ವೇದವ್ಯಾಸರು ಎಂಬುದಾಗಿ ಹೆಸರಾದರು. ಕೃಷ್ಣದ್ವೈಪಾಯನ ಎಂಬಂತಹ ವ್ಯಕ್ತಿ. ಮಹಾಭಾರತ ಮತ್ತು 18 ಪುರಾಣಗಳನ್ನು ಬರೆದಂತಹ ಮಹಾನುಭಾವರು. ಇಲ್ಲಿ ಇದು ಅವರ ತಪೋಭೂಮಿ. ಈಗ ನಾವು ವ್ಯಾಸ ಗುಹೆಯ ಒಳಗೆ ಹೋಗಿದ್ದೇವೆ. ಇದು ವ್ಯಾಸರ ಮೂರ್ತಿ. ಪಕ್ಕದಲ್ಲಿ ಗಣೇಶನ ವಿಗ್ರಹವನ್ನು ಇಟ್ಟಿದ್ದಾರೆ. ನೋಡಿ, ಇಲ್ಲಿ ಬಹಳ ತಂಪಾಗಿ ಒಳಗಡೆ ವ್ಯವಸ್ಥೆ ಇದೆ. ಧ್ಯಾನ ಮಾಡೋದಕ್ಕೆ ಹೇಳಿ ಮಾಡಿಸಿದಂತಹ ಏಕಾಗ್ರತೆಯಿಂದ ಮಾಡುವಂತಹ ಸ್ಥಳ. ಈ ಗುಹೆಯ ಹೊರಮೆಯ ನೋಟವನ್ನ ವಿಶೇಷವಾಗಿ ಗಮನಿಸಿ ನೋಡಿ. ಈ ಎಲ್ಲ ಪದರಗಳಾಗಿ ಕಲ್ಲು ಒಂದಕ್ಕೊಂದು ಜೋಡಿಸಿಟ್ಟಂತೆ ಕಾಣುತ್ತೆ. ಇದು ಪ್ರಾಕೃತಿಕವಾದದ್ದು. ಇದನ್ನ ಏನಂತ ಹೇಳ್ತಾರೆ ಅಂದ್ರೆ, ಹಿಂದೆ ದ್ವಾಪರ ಯುಗದಲ್ಲಿ ಮಹಾಭಾರತವನ್ನ ಮತ್ತೆ ಪುರಾಣಗಳನ್ನ ವ್ಯಾಸರು ಬರೆದರಲ್ಲ, ಅದು ಕಲಿಯುಗ ಬರ್ತಿದ್ದಂಗೆ ಆ ಪುಸ್ತಕದ ಹಾಳೆಗಳು ಈ ರೀತಿ ಶಿಲಾಮಯವಾಗ್ಬಿಡ್ತು. ಕಲ್ಲಿನಂತೆ ಕಟ್ಟಡ ಕಾಣುತ್ತೆ. ಕಲ್ಲಿನ ಪದರಗಳು ಹಿಂದಿನ ಪುಸ್ತಕದ ಹಾಳೆಗಳು ಎಂಬುದಾಗಿ ಹೇಳ್ತಾರೆ. ಇಲ್ಲಿಂದ ಸ್ವಲ್ಪ ಕೆಳಕ್ಕೆ ಇಳಿಬೇಕು ನಾವೀಗ. ಈ ಊರಿನ ಇನ್ನೊಂದು ದಿಕ್ಕಿಗೆ ನಾವು ತೆರಳುತ್ತಾ ಇದ್ದೇವೆ.
ದಾರಿಯಲ್ಲಿ ಮತ್ತೆ ಅಂಗಡಿ ಮುಂಗಟ್ಟುಗಳನ್ನ ದಾಟಿ ಚಿಕ್ಕ ಕಾಲ್ದಾರಿಯಲ್ಲಿ ಸಾಗಬೇಕು. ಬಹಳ ಎಚ್ಚರಿಕೆಯಿಂದ ಮುಂದೆ ಹೋಗಬೇಕಾಗ್ತದೆ. ಮುಂದೆ ಹೋದರೆ ನಾವೊಂದು ಸೇತುವೆಯನ್ನು ನೋಡ್ತೇವೆ. ಇಲ್ಲಿ ಸರಸ್ವತಿ ನದಿ ಮತ್ತು ಭೀಮನ ಸೇತುವೆ, ಪಾಂಡವರು ಸ್ವರ್ಗಕ್ಕೆ ಹೋದಂತಹ ದಾರಿ ಇತ್ಯಾದಿಯನ್ನು ಇಲ್ಲಿ ನಾವು ನೋಡ್ಬೋದು. ನೋಡಿ, ದೂರದಲ್ಲಿ ಕಾಣ್ತಾ ಇರೋದು ಪಂಚಪಾಂಡವರ ದ್ರೌಪದಿ ಸಮೇತವಾದ ಲೋಹದ ವಿಗ್ರಹ. ಮುಂದೆ ಹೋಗ್ತಾ ಇರೋದು ಸ್ವರ್ಗಾರೋಹಣ ಮಾರ್ಗ. ಈ ದಾರಿಯಲ್ಲಿ ಪಾಂಡವರು ಸ್ವರ್ಗಕ್ಕೆ ಹೋದರು ಅಂತ ಐತಿಹ್ಯ. ಕಷ್ಟ ಇದೆ, ಬಹಳ ಕಠಿಣವಾದ ಇಳಿಜಾರು ಇದು. ಇಲ್ಲಿ ನಡೆಯೋದಿಕ್ಕೆ ಸಾಧ್ಯವಿಲ್ಲ ಅನ್ನೋಂಥವರಿಗೆ ಹೊತ್ಕೊಂಡು ಹೋಗುವಂಥ ವ್ಯವಸ್ಥೆ ಇದೆ. ಬಿಟ್ಟು ಅಂತ ಸ್ಥಳೀಯ ಭಾಷೆಯಲ್ಲಿ ಕರೀತಾರೆ. ಒಂದು ಬುಟ್ಟಿಯನ್ನು ಬೆನ್ನಿನ ಮೇಲೆ ಹಾಕ್ಕೊಂಡು ಅದರಲ್ಲಿ ನಮ್ಮನ್ನು ಕೂರಿಸ್ಕೊಂಡು ಹೋಗೋ ವ್ಯವಸ್ಥೆ. ಇದು ಸರಸ್ವತಿಯ ವಿಗ್ರಹ. ಇದೇ ಸರಸ್ವತಿ ನದಿಯ ದರ್ಶನ. ಈಗ ಇಲ್ಲೊಂದು ಕಲ್ಲು ಬಂಡೆಯ ಸಂದಿನಿಂದ ಸರಸ್ವತಿಯು ಧುಮುಕ್ತಾಳೆ. ಅದೆಲ್ಲಿಂದ ಬರುತ್ತೋ ಗೊತ್ತಿಲ್ಲ. ಬಹಳ ವೇಗದಿಂದ ಇಲ್ಲಿ ಆಳದಲ್ಲಿ ಸರಸ್ವತಿ ನದಿ ಧುಮುಕೋದು ಕಂಡು ಬರುತ್ತೆ. ಈ ನದಿ ಸತತವಾಗಿ ನೀರು ಬಂದು ಬಂದು ಇಲ್ಲೆಲ್ಲ ಬಂಡೆಗಳು ಒಳ್ಳೆ ಶಿಲ್ಪಕಲೆಯಂತೆ ರಚಿಸಲ್ಪಟ್ಟಿವೆ. ನಮ್ಮ ಅದೃಷ್ಟಕ್ಕೆ ನೋಡಿ, ಆ ಸರಸ್ವತಿಯ ಮೂಲದಲ್ಲಿ ಕಾಮನ ಬಿಲ್ಲು ಕಾಣ್ತಾ ಇದೆ. 7 ಬಣ್ಣಗಳ ರಂಗು ಸರಸ್ವತಿಗೆ ಶೃಂಗಾರವನ್ನ ಮಾಡಿದಂತಿದೆ. ಈ ಧುಮುಕ್ತಾ ಇರುವಂತಹ ನೀರು ಬಹಳ ರಭಸವಾಗಿದೆ. ಇದು ಕೆಳಗೆ ಕಾಣುತ್ತೆ. ಅದರ ದಡದಲ್ಲೇನೆ ಸರಸ್ವತಿಯ ದೇವಾಲಯವಿದೆ. ಸರಸ್ವತಿ ಮಂದಿರ. ಅದು ಸ್ವಲ್ಪ ಕೆಳಗಡೆ ಸರಸ್ವತಿ ಮತ್ತು ಅಲಕನಂದ 2 ನದಿಗಳ ಸಂಗಮ ಇದೆ. ಅದನ್ನು ಕೇಶವ ಪ್ರಯಾಗ ಎಂಬುದಾಗಿ ಕರೀತಾರೆ. ಇದು ಕೂಡ ಈ ಊರಿನ ಒಂದು ವಿಶೇಷ. ಎತ್ತರದ ಪರ್ವತ ಇದು. ಆ ಬೆಟ್ಟದ ಒಂದು ಭಾಗದಲ್ಲಿ ಈ ರೀತಿ ಕಲ್ಲಿನ ಸಂದಿನಿಂದ ನೀರು ಹೊರಗೆ ಬರುತ್ತೆ. ಇದೊಂದು ವಿಚಿತ್ರ. ಇಲ್ಲಿ ಬಿಟ್ಟರೆ ಈ ಸರಸ್ವತಿ ನದಿ ಎಲ್ಲೂ ಕಾಣೋದಿಲ್ಲ. ಗುಪ್ತಗಾಮಿನಿ ಅಂತ ಕರೀತಾರೆ. ಇಲ್ಲಿ ಅದು ಸಂಗಮವಾದ ನಂತರ ಇನ್ನೆಲ್ಲೂ ಕೂಡ ಕಾಣಿಸೋದೇ ಇಲ್ಲ. ಇದು ಪವಿತ್ರವಾದ ಒಂದು ತೀರ್ಥ, ಮಾನಸೋದ್ಭೇದ ತೀರ್ಥ ಅಂತ ಹೆಸರು. ಬಹಳ ಔಷಧಿ ಯುಕ್ತವಾದ್ದು ಇದು ಈ ತೀರ್ಥ ಅಂತ ಪುರಾಣಗಳಲ್ಲಿ ಬಹಳ ವರ್ಣನೆ ಇದೆ. ಕೆಳಗೆ ನೀರು ಹೇಗೆ ಬಿದ್ದು ಬಿದ್ದು ಮರಳಿ ಕಲ್ಲುಗಳನ್ನು ಕೊರೆಯುತ್ತೆ. ಇದು ಪ್ರಕೃತಿಯ ನಿರಂತರ ಕ್ರಿಯೆ. ಕೋಟಿ ಕೋಟಿ ವರ್ಷಗಳ ರಚನೆ ಈ ಶಿಲೆಯ ಹಿನ್ನೆಲೆಯಲ್ಲಿದೆ. ಇದು ಸರಸ್ವತಿಯ ದೇವಾಲಯ. ಮುಂದೆ ನಾವು ಸಾಗೋಣ. ಸರಸ್ವತಿ ನದಿ, ಅದರ ಅಸ್ತಿತ್ವ ವೇದಗಳಲ್ಲಿದೆ, ಪುರಾಣಗಳಲ್ಲಿದೆ. ಹಿಂದೆ ಸರಸ್ವತಿ ನದಿಯ ತೀರದಲ್ಲಿ ಋಷಿಮುನಿಗಳು ತಪಸ್ಸನ್ನು ಆಚರಿಸ್ತಾ ಇದ್ದರು ಅಂತ ನಾವು ಕೇಳಿದ್ದೇವೆ. ಆದರೆ ಇಂದು ಈ ನದಿ ಗುಪ್ತಗಾಮಿನಿಯಾಗಿದೆ. ಸರಸ್ವತಿಯ ಹರಿವು ಹೊರನೋಟಕ್ಕೆ ಕಾಣೋದಿಲ್ಲ. ಇದು ಸ್ವರ್ಗಾರೋಹಣ ಮಾರ್ಗ. ವಸುಧಾರ 5 ಕಿಲೋಮೀಟರ್ ಪ್ರಯಾಣ ಮಾಡಿದರೆ ಈ ದಾರಿಯಲ್ಲಿ ವಸುಧಾರ ಅನ್ನುವಂಥ ಉತ್ತಮವಾದ ಒಂದು ಚಾರಣ ಅನುಭವಿಸಬಹುದು. ಪ್ರಕೃತಿ ಪ್ರಿಯರಿಗೆ, ಚಾರಣ ಪ್ರಿಯರಿಗೆ ಹೇಳಿ ಮಾಡಿಸಿದಂತಹ ಒಂದು ಜಲಪಾತ ಅದು ವಸುಧಾರ ಅಂತ. ಇದು ಶ್ವಾನ. ಹಿಂದೆಯೇ ಯುಧಿಷ್ಠಿರ, ಅವನ ಹಿಂದೆ ಭೀಮ, ಅರ್ಜುನ, ನಕುಲ, ದ್ರೌಪದಿ ಮತ್ತು ಸಹದೇವ ಇವರ ಲೋಹದ ವಿಗ್ರಹವನ್ನು ನಾವಿಲ್ಲಿ ಕಾಣ್ತಾ ಇದ್ದೇವೆ. ಅಲೌಕಿಕವಾದ ನೋಟ. ಕಷ್ಟಪಟ್ಟು ಗೆದ್ದ ರಾಜ್ಯ, ಸಂಸಾರವನ್ನು ಬಿಟ್ಟು ಮರಣವನ್ನು ಅಪ್ಪುವ ತನಕ ಸ್ವರ್ಗದ ದಾರಿಯಲ್ಲಿ ನಡೆದ ಪಾಂಡವರು ನಿಜಕ್ಕೂ ಶ್ರೇಷ್ಠರು. ಇದು ಭೀಮ್ಪೂಲ್. ಸರಸ್ವತಿ ನದಿಯನ್ನು ದಾಟೋದಿಕ್ಕೆ ದ್ರೌಪದಿಗೆ ಕಷ್ಟವಾದಾಗ ಭೀಮಸೇನನು ದೊಡ್ಡದಾದ ಬಂಡೆಯನ್ನು ಅಡ್ಡಲಾಗಿ ಇಟ್ಟುಬಿಡ್ತಾನೆ. ಅದೇ ಸೇತುವೆ. ಈ ಬಂಡೆಯಿಂದ ನಾವು ಇವತ್ತು ನಡ್ಕೊಂಡು ಹೋಗಿ ದಾಟಬಹುದು. ಇದು ಕಾಣ್ತಾ ಇರೋದು ವಸುಧಾರ ಎಂಬ ಜಲಪಾತದ ದೃಶ್ಯ. ಇಲ್ಲಿಂದ ಮುಂದೆ ಹೋದರೆ ಇದನ್ನು ನಾವು ನೋಡಬಹುದು.